ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರಕ್ಕೆ ಗುಡೇನಕಟ್ಟೆ, ಯರಿನಾರಾಯಣಪುರ ಗ್ರಾಮ ಸೇರಿ ಕುಂದಗೋಳ ತಾಲೂಕಿನ ಆದ್ಯಂತ ವರುಣತನ ಅಬ್ಬರ ತೋರ್ತಾಯಿತು. ಜನಜೀವನಕ್ಕೆ ಇಲ್ಲಿನ ಸೇತುವೆ ಸಂಪರ್ಕ ಕಿತ್ತು ರೈತಾಪಿ ಜನರಿಗೆ ತೊಂದರೆಯಾಗ್ತಾ ಇದೆ. ಕುಂದಗೋಳ ತಾಲೂಕಿನ ಗುಡೇನಕಟ್ಟೆ, ಯರಿನಾರಾಯಣಪುರ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವ ಜಲಾವೃತವಾಗಿದೆ. ಈ ಸೇತುವೆ ಸಂಪರ್ಕವನ್ನ ಕೂಡಲೇ ಸರ್ಕಾರ ಕಲ್ಪಿಸಿಕೊಡುವುದಾಗಿ ಕುಂದಗೋಳ ತಾಲೂಕಿನ ರೈತ ಸಮಾಜದ ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ಮಾತನಾಡಿ ತಿಳಿಸಿದರು. ಬುಧವಾರ ರಾತ್ರಿ ಅಪರಂಪರ ಮಳೆ ಸುರಿದು ಅಲ್ಲೇ ಬೆಣ್ಣೆಹಳ್ಳ ಅಂತ ಬರೀ ಸರ್ಕಾರದಾಗ ಬರೀ ಬೆಣ್ಣೆಹಳ್ಳ ಅಂತಾರೆ ಹೊರತು ಬೇರೆ ಸೀಮೆಹಳ್ಳ, ನರ್ಚನಹಳ್ಳ ಇತರೆ ಹಳ್ಳಗಳು ಭಾಳ ಅದಾವ್ರಿ. ಇಲ್ಲಿ ಕುಂದಗೋಳ ತಾಲೂಕಿನಾಗ ಗುಡೇನಕಟ್ಟೆ ಗ್ರಾಮದಾಗ ಹೊಳ್ಳಿ ಇತ್ಲಾಗ ಅಲ್ಲಾಪುರ, ಕಡಪಟ್ಟಿ ಸಾಕಷ್ಟು ಹಳ್ಳಗಳದಾವೆ. ಈ ಹಳ್ಳ ಬಿಡ್ತಾರ ಬರೀ ಬೆಣ್ಣೆಹಳ್ಳ, ತುಪ್ರಿ ಹಳ್ಳ, ಬೆಣ್ಣೆಹಳ್ಳ ಇವೆರಡು ಸರ್ಕಾರ ನೆದರಿಗೆ ಕಾಣ್ತಾವೆ ಅಷ್ಟೇ. ನಮ್ಮೆಲ್ಲ ಕಾಣಲ್ಲ. ನಮಗೆಲ್ಲ ತುಸಾಲಕ್ಷಣೆಗಳ್ರಿ. ಈಗ ನಿನ್ನೆ ಮಳೆ ಆಗಿ ಬಿತ್ತಿದಂಥ ಬೆಳೆ ಇಷ್ಟು ನಾಟಿ ಆಗಿದ್ದು ಅಲ್ಲೇ ನೀರಾಗ ತೇಲಿ ಹೋಗೈತಿ. ನಾವು ಯಾರ ಮುಂದೆ ಹೇಳೋಣ? ಅಷ್ಟು ಹಳ್ಳನ ಹೂಳೆತ್ತಿ ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಾಡ್ಬೇಕು. ಬರೀ ಬೆಣ್ಣೆಹಳ್ಳ ಅಂದ್ರಲ್ರಿ, ಬರ್ರಿ ನೀವು ಸೀಮೆಹಳ್ಳ, ನರ್ಚನಹಳ್ಳ, ಇನ್ನೂ ಅನೇಕ ಹಳ್ಳಗಳದಾವೆ. ಅವನ್ನೆಲ್ಲ ನೋಡಿಕೊಂಡು ಪರಿಶೀಲನೆ ಮಾಡಿ ನಮಗೆ ಯೋಗ್ಯ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕು, ಮಾನ್ಯ ಕೃಷಿ ಸಚಿವರು ಇದರ ಬಗ್ಗೆ ಗಮನ ಹರಿಸಿ ಅನ್ಯಾಯ ಆದ ರೈತರಿಗೆ ಶೀಘ್ರ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡ್ಬೇಕು. ಉಚಿತ ರೈತರಿಗೆ ಈಗೇನು ಬಿತ್ತಿ ಹಾಳಾಗ್ಯಾರ, ಮತ್ತು ಮಳೆಯಾಗಿ ಹಾಳಾಗ್ಯಾರ ಅಂತ ರೈತರಿಗೆ ಉಚಿತವಾಗಿ ಬೀಜ ಮತ್ತು ಅವರಿಗೆ ಬಿತ್ತಕ್ಕೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.